साक्षात् क्षमा करुणया कमलावान्या गोदामनन्यशरणं शरणमहं प्रपद्ये कर्कटे पूर्ववल्लभ्यां तुलसी काननोत्सवां पाण्ड्ये विश्वम्भरा गोदां वन्दे श्रीरङ्गनायकी नीलाकुण्डस्तनगिरितटे स्तुब्धमुद्बोध्य कृष्णं पाराढ्यं त्वं श्रुतिशतशिरसिद्धमध्यापयन्ति स्वोच्छिष्टायां सजिगणितुम्या पराकृत्य भुङ्क्ते गोदा तस्यै नमैदमिदं भूय देवास्तु भूयः अन्नवयல் புதுவை ஆண்டாள் அரங்கற்கு பன்னத்திருப்பாவை பதுபதியம் இசையால் வாடி கொடுத்தாள் அல்வா மாலை பூமாலை சூடி கொடுத்தாளே சொல்லு சூடி கொடுத்த சுடர் கொடியே தொல்பாவை பாடி அருளவல்ல பல்வழியாய் நாடி நீவே கடவர் பெண்ணை இது என்னை மாத்தம் நாங்களவா வண்ணமேனல் ஆசுரா 19ನೇದು குத்து விளக்கிய கோட்டுகால் கட்டின்மேல் மெத்தென்ன பஞ்சசேரத்தின் மேலேறி கொத்தலர் பூங்குழல் நப்பின்னை கொங்கை மேல் வைத்த கிழந்த மலர் மார்பாவாய் திறவாய் மைத்தடம் கண்ணினாய் நீயும் மணாளனை எத்தனை போதும் குயிலோட்டாய் காண் எத்தனை ஏறும் பிரிவார் தகில்லாயால் தத்துவமன்று தகவேனோரெம்பாவாய். ಪುರುಷಾಕಾರ ಭೂಷಿತೆಯಾದ ಲಕ್ಷ್ಮಿಯನ್ನ ಭಗವಂತನಲ್ಲಿ ನಮ್ಮನ್ನ ಸೇರಿಸು ನಮ್ಮ ಪ್ರಾರ್ಥನೆಯನ್ನ ಬೋಧೆ ಮಾಡಿದ್ರು. ಇವತ್ತಿನ ಪಾಶುರವೂ ಕೂಡ ಲಕ್ಷ್ಮಿಯನ್ನೇ ಎಬ್ಬಿಸುವಂಥದ್ದೇ. ಜೊತೆಗೆ ನಿನ್ನೆ ಲಕ್ಷ್ಮಿಯನ್ನ ಮಾತ್ರ ಎಬ್ಬಿಸಿದ್ರು, ಅವಳ ಗುಣಗಳನ್ನ ಮಾವನ ಅವಳ ಕುಲದೊಂದಿಗೆ ಗೋವಳ ಕುಲದೊಂದಿಗಿನ ಸೇರಿಸಿ ಅವಳ ಹಿರಿಮೆಯನ್ನು ಹೇಳಿ ಅವಳನ್ನು ಎದ್ದು ಬಾ ಅಂತ ಹೇಳಿದ್ರು. ಆದರೆ ಇವತ್ತು ಕೃಷ್ಣನು ಅವಳೊಂದಿಗೆ ಮಲಗಿದ್ದಾನೆ, ಹಾಗಾಗಿ ಅವಳನ್ನು ಎಬ್ಬಿಸ್ತಾ ಇರೋದು. ಅಲ್ಲಿ ಕುತ್ತು ವಿಳಕೆರೆಯ ಕೊಟ್ಟು ಕಾಲ್ ಕಟ್ಟಿನ್ನೆ ಅಂದರೆ ಕುತ್ತು ವಿಳಕು ಅಂತಂದರೆ ಈ ರೀತಿಯ ದೀಪದ ಕಂಬದ ದೀಪಗಳು, ಆ ದೀಪಗಳು ಸುತ್ತಲೂ ಉರಿತಾ ಇತ್ತು. ಇದೇ ರೀತಿ ಒಬ್ಬ ಗೋಪಿಕಾಸ್ತ್ರೀ ಕೂಡ ಮಲಗಿದ್ರು. ಅದರಲ್ಲಿ ಏನು ಅಂತ ಅಂದರೆ ತನ್ನ ಜ್ಞಾನ ಜ್ಯೋತಿಯನ್ನು ಬೆಳಗಿಸಿ ಮಲಗಿದ್ದು ಕೃಷ್ಣ ಬರ್ತಾನೆ ಅಂತ. ಆದರೆ ಇಲ್ಲಿ ಭಗವಂತನ ಸಮರ್ಪಣೆಗೋಸ್ಕರ ಎಲ್ಲ ಕಡೆಯಲ್ಲೂ ದೀಪಗಳು ಬೆಳಗ್ತಾ ಇದೆ. ಕುತ್ತು ವಿಳಕೆರೆಯ ಕೊಟ್ಟುಕಾಲ್ ಕಟ್ಟಿನ ಮೇಲೆ ಕೊಟ್ಟು ಕಾಲು 4 ಕಾಲುಗಳಿರುವಂತಹ ಮಂಚದ ಮೇಲೆ ಮೆತ್ತೆನ್ನ ಪಂಚ ಶಯನತ್ತಿನ ಮೇಲೇರಿ ಮೆತ್ತಗಿರುವಂತಹ ಹಾಸಿಗೆ, 5 ಗುಣಗಳಿರುವಂತಹ ಹಾಸಿಗೆ, ಆ ರೀತಿಯ ಹಾಸಿಗೆಯ ಮೇಲೇರಿ ಅದರ ಮೇಲೆ கொத்தலர் பூங்குழல் நப்பின்னை கொங்கை மேல். கொತ್ತಲರ್ பூங்குழல், ಕೊತ್ತಲರ್ ಅಂದರೆ ಗೊಂಚಲಾಗಿರುವಂತಹ ಹೂವನ್ನು ತಲೆಯಲ್ಲಿ ಮುಡಿದಿರುವಂತಹ ನಪ್ಪಿನ್ನೈ. ಕೊತ್ತಲರ್ பூங்குழல் ನಪ್ಪಿನ್ನೈ, ಆ ನಪ್ಪಿನ್ನೆಯ ಕೊಂಗೈ ಮೇಲೆ ವಕ್ಷಸ್ಥಳದ ಮೇಲೆ ಭಗವಂತ ಮಲಗಿದ್ದಾನೆ. கொத்தலர் பூங்குழல் நப்பின்னை கொங்கை மேல் வைத்து கிடந்த ಮಲರ್ ಮಾರ್ಪ, ಮಲಗಿರುವವನು ವೈತ್ತು ಕಿಡಂದ ಮಲರ್ ಮಾರ್ಪ, ವಿಶಾಲವಾದ ವಕ್ಷಸ್ಥಳವುಳ್ಳವನು, ತನ್ನ ವಕ್ಷಸ್ಥಳದಲ್ಲಿ ಶ್ರೀದೇವಿಯನ್ನು ಹೊಂದಿರುವವನು, ವಿಶಾಲವಾದ ವಕ್ಷಸ್ಥಳವುಳ್ಳವನೇ ವೈತ್ತು ಕಿಡಂದ ಮಲರ್ ಮಾರ್ಪ. ಬಾಯಿ ತಿರವಾಯ್, ಬಾಯಿ ಬಿಟ್ಟು ಮಾತಾಡು, ಎದ್ದು ಬಂದು ಮಾತಾಡು. ಮಕ್ಕಳ ನಾಯಿ, ಇಲ್ಲಿ ಭಗವಂತನ ಸ್ಮರಣೆ. ಶ್ರೀದೇವಿ ಲೀಲಾದೇವಿಯೊಂದಿಗೆ ಮಲಗಿರುವಂತಹ ಭಗವಂತನ ಸ್ಮರಣೆಯನ್ನು ಮಾಡಿರೋದು 4 ಸಾಲಿನಲ್ಲಿ. ನಂತರದ ಸಾಲಿನಲ್ಲಿ ಮೈಕಳನ ಕಣ್ಣಿನಾಯಿ, ಮೈ ಅಂತಂದರೆ ಕಾಡಿಗೆ, ಆ ಕಣ್ಣನ್ನು ಕಾಡಿಗೆಯನ್ನು ಹಚ್ಚಿರುವಂತಹ ಕಣ್ಣುಳ್ಳವಳು, ಸೌಂದರ್ಯವಾದ ಕಣ್ಣುಳ್ಳವಳು. ಮೈಕಳನ ಕಣ್ಣಿನಾಯಿ ನೀ ಉಣ್ಣು ಮಣಾಳನೈ, ನೀ ನಿನ್ನ ಮಣಾಳನೈ, ಪತಿಯನ್ನ ನೀನು ಮಣಾಳನೈ ಎತ್ತನೇ ಓದು ಇರಲ ಹೊತ್ತಾಯಿ ಕಾಣು. ಸ್ವಲ್ಪ ಹೊತ್ತು ಕೂಡ ನಿದ್ದೆಯಿಂದ ಎಬ್ಸಕ್ಕಾಗಲಿಲ್ಲ. ನಾವೆಲ್ಲ ಬಂದಿದ್ದೀವಿ,
ಎತ್ತನೇ ಏನು ಇರಿವಾತ ಇಲ್ಲ ಯಾರು ಸ್ವಲ್ಪ ಸಮಯ ಕೂಡ ಅವನನ್ನು ಬಿಟ್ಟಿರೋದಕ್ಕೆ ನಿನಗೆ ಆಗದಿಲ್ವಾ? ಯಾಕೆಂದ್ರೆ ಅವನ ವಕ್ಷಸ್ಥಳದಲ್ಲಿ ಇದ್ದಾಳೆ ಇಲ್ಲಿ ಅಂತ ಹೇಳಿದ್ದಾರೆ. ಎತ್ತನೇ ಏನು ಇರಿವಾಗ್ತಾ ಇಲ್ಲ ಯಾರು ಊರು ಕೂಡ ಅವನಿಂದ ನಿನ್ಗೆ ಆ ಕಡೆ ಅಲಗಾಡಕ್ಕೂ ಆಗ್ತಾ ಇಲ್ವಾ? ತತ್ವವನ್ನು ಈ ರೀತಿಯ ತತ್ವ ನಿಂದಲ್ಲ. ನಿನ್ನೆ ಕೂಡ ಹೇಳಿದ್ವಿ ನೀಳಾ ತತ್ವ ಏನು ಪುರುಷಾಕಾರಯವಳು ನಮ್ಮನ್ನ ನಮ್ಮ ದುರ್ಗುಣಗಳನ್ನ ಭಗವಂತನಿಗೆ ತೋರಿಸದೇ ಇರೋದಕ್ಕೆ ಅದನ್ನೆಲ್ಲ ನಾಶ ಮಾಡಿ ಸದ್ಗುಣಗಳನ್ನ ಭಗವಂತನಿಗೆ ತೋರಿಸಿ ಭಗವಂತನ ಹಿರಿಮೆಯನ್ನ ಹೇಳಿ ನಮ್ಮನ್ನ ಅವಳಿನಲ್ಲಿ ಸೇರಿಸತಕ್ಕವಳು. ಆಗಿರ್ಬೇಕಾದ್ರೆ ನಾವು ಇಲ್ಲಿ ಬಂದು ಅವನನ್ನ ಹಾಡ್ತಾ ಇದ್ದೀವಿ, ಆದರೂ ನೀನು ಅವನಿಗೆ ಮಲಗಿದೀಯ ಅಂತಂದ್ರೆ ನಿನ್ನ ಸ್ವಭಾವ ಅದಲ್ಲ, ನಿನ್ನ ತತ್ವವೂ ಅದಲ್ಲ, ನೀಲಾ ತತ್ವವೂ ಅದಲ್ಲ. ನಮ್ಮನ್ನ ಉದ್ಧರಿಸೋ ನೀಲಾ ತತ್ವ ಭಗವಂತನ ಜೊತೆಲಿ ಮಲಗುವಂಥದ್ದಲ್ಲ. ತತ್ವಮನ್ನಂ ತಹಗ ಹೇಳು ಎದ್ದೇಳು ಎದ್ದು ಭಗವಂತನಿಗೆ ನಮ್ಮನ್ನು ಸೇರಿಸೋದು ಹೇಳಿ ಈ ಪಾಶುರಾರ್ಥವನ್ನ ಹೇಳಿದ್ದಾರೆ. ಈ ಪಾಶುರದ ವಿಶೇಷತೆ ಏನು ಅಂತಂದ್ರೆ ತಿರುಪಾವೈ ತನಿಯನ್ ಗೋದಾದೇವಿಯ ತನಿಯನ್ನ ಹೇಳೋದಕ್ಕೂ ಇಲ್ಲಿಯ ಮೊದಲನೇ ಸಾಲಿನಕ್ಕೂ ಅದೇ ರೀತಿ ಹೋಲಿಕೆ. ಪರಾಶರ ಭಟ್ರು ಹೇಳ್ತಾರೆ ತನಿಯನಲ್ಲಿ ನೀಳಾ ತುಂಗ ಸ್ತನಗಿರಿ ತಟಿ ಸ್ತುಪ್ತಂ ಉದ್ಬೋಧ್ಯಂ ಕೃಷ್ಣಂ ಕುತ್ತು ವಿಳಕ್ಕೆರಿಯ ಕೋಟುಕಾಲ್ ಕಟ್ಟಿನ್ಮೇಲ್ ಮೆಚ್ಚನ್ನ ಪಂಜ ಶಯನத்தின் மேலேறி கொத்தலர் பூங்குழல் நப்பின்னை கொங்கை மேல் நீளா துங்க ಸ್ತನಗಿರಿ ತಟಿ ನಪ್ಪಿನ್ನೈ ಕೊಂಗೈ ಮೇಲ್ ವೈದ್ಯ ಕಿಡಂತ ತುಪ್ತಂ ಉದ್ಬೋಧ್ಯಂ ಕೃಷ್ಣಂ. ಎರಡೂ ಒಂದೇ ಸಾಲು. ಅದರ ಅರ್ಥ ಹಾಗೇನೆ. ಅಂದ್ರೆ ನೀಳಾತುಂಗ ಸ್ತನಗಿರಿ ತಟಿ ಈ ಗೋದೆಯನ್ನ ಹೇಳ್ತಾ ಇದ್ದಾರೆ. ತನಿಯನ್ನಂತ ಏನಂತಂದ್ರೆ ಸಾಮಾನ್ಯ ಎಲ್ಲ ಬುಕ್ಗಳಲ್ಲಿ ಒಂದು ಕವಿತೆಯಾಗಿ ಒಂದು ಕಾದಂಬರಿಯಾಗಿ ಬರೆದಿದ್ರೆ ಕವಿಯ ಪರಿಚಯವನ್ನ ಮೊದಲಿನ ಪುಟದಲ್ಲಿ ಬೇರೆ ಇನ್ಯಾರು ಬರೀತಾರೆ. ಅಂದ್ರೆ ಅವರನ್ನ ಸ್ತುತಿ ಮಾಡೋರು, ಅವರ ಗುಣಗಳನ್ನ ಗೊತ್ತಿರುವವರು. ಸುಮ್ಮನೆ ಯಾರೋ ಇವಾಗ ನಾನು ಯಾವುದೊಂದು ಬುಕ್ ಬರ್ತಿದ್ದೀನಿ ಅಂದ್ರೆ ನಾನೇ ಅದನ್ನೆಲ್ಲ ಬರ್ಕೊಂಡು ಇದನ್ನ ನೀವು ಬರೆದ್ಬಿಟ್ಟು ಕೆಳಗಡೆ ನೀವು ಸೆಂಡ್ ಮಾಡ್ತೀನಿ ಅಂತ ಅಲ್ಲ. ನನಗಿಂತ ಹಿರಿಯವರು ಅವರು ನನ್ನ ಬಗ್ಗೆ ಹೇಳಿದ್ರೆ ನನಗೆ ಒಂದು ವಿಶೇಷವಾದ ಸ್ಥಾನ, ನಾನು ಬರ್ತಿರೋ ಬರವಣಿಗೆ ವಿಶೇಷವಾದ ಒಂದು ಸ್ಥಾನ. ಆದರೆ ಅದನ್ನ ನಾನು ಬರೆದು ಕೊಟ್ಟು ಈ ರೀತಿ ಬರೀರಿ ಅಂತ ಹೇಳೋದಲ್ಲ. ಅದು ಸ್ವಪ್ರೇರು ಪ್ರತಿಷ್ಠೆ ಆಗೋಗುತ್ತೆ, ನಮ್ಮನ್ನ ನಾವು ಹೊರಕೊಳ್ಳೋದಾಗುತ್ತೆ. ಆದರೆ ಅವರಿಗಿಂತ ಹಿರಿಯರಾದವರು, ಅವರಿಗಿಂತ ಜ್ಞಾನವುಳ್ಳವರು ಆ ಪುಸ್ತಕವನ್ನು ಯಾರು ಬರೆದಿದ್ದಾರೆ ಅವರ ಜ್ಞಾನವನ್ನು ಹೊಗಳೋಂಥದ್ದು. ಇವರು ಈ ರೀತಿಯಾಗಿದ್ದಾರೆ, ಈ ರೀತಿ ಉತ್ತಮರು, ಅವರು ಇದನ್ನ ಬರೆದಿದ್ದಾರೆ ಅಂತ ಹೇಳಿದಾಗ ಅವರೇ ಇದನ್ನು ಒಪ್ಪಿದಾರಲ್ಲ, ಒಪ್ಪುವಂತಹ ಕೃತಿ ಇದು ಅಂತ ಹೇಳಿದಂಗೆ ಹೇಗೆ ಒಂದು ಕವಿ ಪರಿಚಯ ಅಂತ ಮೊದಲ ಪುಟದಲ್ಲಿ ಕಾದಂಬರಿಗಳಲ್ಲಿ ಕವಿತೆಗಳಲ್ಲಿ ಬರುತ್ತೋ ಹಾಗೆ ಈ ತನಿಯನ್ನು ಅವರಿಗಿಂತ ಉತ್ತಮರಾದರು, ಅವರಿಗಿಂತ ಮಹಾನ್ವಾದರು, ಅವರನ್ನು ಚೆನ್ನಾಗಿ ಅರಿತವರು ಇದನ್ನ ಬರೀತಾರೆ. ಹಾಗೆ ಗೋದಾದೇವಿಯನ್ನು ಶ್ರೀ ಪರಾಶರ ಭಟ್ಟರು ಹೇಳಿರುವಂತಹ ರೀತಿ, ಅವಳನ್ನು ಸ್ತುತಿ ಮಾಡಿರುವಂತಹ ರೀತಿ. ಹೇಗೆ ಸ್ತುತಿ ಮಾಡಿದ್ದಾರೆ? ಆ ಸ್ತುತಿಯಲ್ಲಿ ಸಾಮಾನ್ಯ ಸ್ತುತಿ ಅಲ್ಲ, ತಿರುಪಾವೈಯನ್ನು ಹಿಡಿದುಕೊಂಡೇ ಸ್ತುತಿ. ಯಾಕೆ ತಿರುಪಾವೈಗೆ ಸ್ತುತಿ ಅದು ತಿರುಪಾವೈಯನ್ನ ಬರೆದಿರುವಂತಹ ಗೋದಾದೇವಿಯ ಸ್ತುತಿ ಆಗಿರೋದ್ರಿಂದ ತಿರುಪಾವೈ ಏನು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ನೀಳಾತುಂಗ ಸ್ತನ ಗಿರಿ ತಟ್ಟಿ ಸುಪ್ತಂ ಬೋಧ್ಯಂ ಕೃಷ್ಣಂ. ನೀಳಾದೇವಿಯ ತುಂಗ ಸ್ತನ, ಉತ್ತುಂಗವಾಗಿರುವಂತಹ ಸ್ತನ, ಶಿಖರಪ್ರಾಯವಾದ ಸ್ತನ ಅಂತ ಹೇಳಿ ಸಾಮಾನ್ಯವಾಗಿ ಲಕ್ಷ್ಮೀದೇವಿಯ ಸ್ತನಗಳನ್ನು ವಿವರಿಸ್ತಾರೆ. ಇದೇನು ಹೀಗೆ ಹೇಳ್ತಾರೆ? ಆ ಸ್ತನಗಳ ಬಗ್ಗೆ ವಿವರಣೆ ಕೊಡಬೇಕಾದ್ರೆ ಸಾಮಾನ್ಯವಾಗಿ ಸ್ತ್ರೀಗಳಿದ್ರೆ ಅವರಿಗೆ ಸಂಕೋಚ ಆಗುತ್ತೆ, ಇದೇನು ಈ ರೀತಿ ಹೇಳ್ತಾ ಇದ್ದಾರೆ ಅಂತ. ಆದರೆ ಇಲ್ಲಿ ಹೇಳ್ತಾ ಇರೋದು ಭಗವತಿ ಲಕ್ಷ್ಮಿಯ ತುಂಗಸ್ತನವನ್ನು ಹೇಳ್ತಾ ಇರೋದು. ಅದು ಏನಂತ ಅಂದ್ರೆ ಭಕ್ತಿ ಒಂದು ಜ್ಞಾನ, ಅದನ್ನ ನಮಗೆ ಕೊಡ್ತಾಳೆ. ಹಾಲಿನ ಒಂದು ತಾಯಿ ತನ್ನ ಸ್ತನಗಳಿಂದ ಮಗುವಿಗೆ ಹಾಲಿನ ರೂಪದಲ್ಲಿ ಹಾಲನ್ನ ಅವಳಿಗೆ ಜೀವನ ಧಾತುವನ್ನ ಕೊಡ್ತಾಳೆ. ಜೀವನ ಇಲ್ಲುವಂಥದ್ದನ್ನ ಒಂದು ತಾಯಿ ಮಗುವಿಗೆ ಕೊಡ್ತಾಳೆ. ಅದರಿಂದನೇ ತಾಯಿಯ ಸ್ತನಪಾನದಿಂದನೇ ಮಗು ಬೆಳೆಯುತ್ತದೆ. ಅದೇ ರೀತಿ ಲಕ್ಷ್ಮಿಯ ಸ್ತನಪಾನ ನಮಗೆ, ಭಗವಂತನ ಭಕ್ತರಿಗೆ ಆ ಸ್ತನಗಳಲ್ಲಿ ಬರುವಂಥದ್ದೇನು. ಅದಕ್ಕೆ ಹೇಳೋದು
ಒಂದು ಸ್ತನಗಳಿಂದ ಜ್ಞಾನವನ್ನ ನಮಗೆ ಕೊಡಿಸಿ, ಇನ್ನೊಂದು ಸ್ತನದ ಭಕ್ತಿಯನ್ನ, ದೇವರ ಭಗವಂತನ ಮೇಲಿನ ಭಕ್ತಿಯನ್ನ ನಮಗೆ ತೋರಿಸಿಕೊಟ್ಟು ನಮ್ಮನ್ನ ಭಗವಂತನಲ್ಲಿ ಸೇರಿಸ್ತಾಳೆ ಪುರುಷಾಕಾರಿ. ಅದಕ್ಕೆ ಸಾಮಾನ್ಯವಾಗಿ ಎಲ್ಲಿ ನೋಡಿದ್ರು ಇದೇ ಬರುತ್ತೆ. ಕೃಷ್ಣನ ಇದರಲ್ಲಿ ಗೋಪಿಕಾನ ಭುಜದಂತಂ ಕುಂಕುಮಾಂಕಿತ ಸಮ್ಮತ ಬರುತ್ತೆ. ಅಲ್ಲಿ ಏನಕ್ಕೆ ಮತ್ತೆ ಅದನ್ನೇ ಹೇಳಿದ್ರು ಅಂದ್ರೆ ಗೋಪಿಕೆಗೂ ಲಕ್ಷ್ಮೀ ಸ್ಥಾನ, ಅವರಿಗೂ ಎಲ್ಲಿ ನೀವು ಭಗವತಿಯ ಲಕ್ಷ್ಮಿಯ ಸ್ತನಗಳನ್ನ ನಾವು ಹೇಳ್ತೀವೋ ಭಕ್ತಿ ಜ್ಞಾನ, ಅದನ್ನ ನಾವು ತಾಯಿ ನಮಗೆ ಕೊಡ್ತಾ ಇದ್ದಾಳೆ. ಆ ರೀತಿಯಾದಂತಹ ಸ್ತನಗಳ ಮಧ್ಯದಲ್ಲಿ ಅಂದ್ರೆ ಜ್ಞಾನ ಭಕ್ತಿಯ ಮಧ್ಯದಲ್ಲಿ ಭಗವಂತ ಮಲಗಿದ್ದಾನೆ. ಪರ್ವತದಂತಿರುವ ಭಕ್ತಿ ಜ್ಞಾನವೆಂಬ ಸ್ತನಗಳಲ್ಲಿ ಅದರ ತಪ್ಪಲಿನಲ್ಲಿ ನೀಳಾ ತುಂಗಸ್ತನ ಗಿರಿ ಅಂದ್ರೆ ಬೆಟ್ಟ, ತಟಿ ತಪ್ಪಲು, ಬೆಟ್ಟದ ತಪ್ಪಲುಗಳಲ್ಲಿ ಮಲಗಿರುವ ಗಿರಿ ತಟಿ ಯುಕ್ತಂ ಉದ್ಬೋಧ್ಯಂ ಕೃಷ್ಣ, ಅಲ್ಲಿ ಮಲಗಿರುವಂತಹ ಕೃಷ್ಣನನ್ನ ಎಬ್ಬಿಸಿ ಅವಳಿಗೆ ಪ್ರಾರ್ಥನೆಯನ್ನ ಮಾಡುವಂತಹ ಗೋದೆ. ಉದ್ಬೋಧ್ಯಂ ಕೃಷ್ಣಂ, ಏನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಳೆ? ಪಾರಾಧ್ಯಂ ತ್ವಂ ಶ್ರುತಿ ಶತ ಶಿರಸಿದ್ಧಂ. ಶ್ರುತಿಗಳಲ್ಲಿ ಆರಾಧ್ಯ ಸಿದ್ಧವಾಗಿದೆ. ಸಿದ್ಧ ಅಂತ ಅಂದ್ರೆ ಅದನ್ನ ಪರಿಚಯಿಸಲ್ಪಟ್ಟಿದ್ದಾರೆ, ನಿರ್ಣಯ ಮಾಡಿದ್ದಾರೆ. ವೇದದಲ್ಲಿ ಅವನ ಪರಾರ್ಥವನ್ನ ನಿರ್ಣಯ ಮಾಡಿದ್ದಾರೆ. ನಾವು ಅವನಿಗೆ ಭಕ್ತರು, ನಾವು ಅವನಿಗೆ ದಾಸರು, ಅವನು ನಮ್ಮನ್ನು ಕಾಪಾಡುವವನು ಅನ್ನೋದು ನಿರ್ಣಯ ಆಗಿರೋದು. ವೇದದಲ್ಲಿ ಉಪನಿಷತ್ತುಗಳಲ್ಲಿ ನಿರ್ಣಯ ಆಗಿರುವಂತಹ ವಿಷಯ. ಆ ನಿರ್ಣಯವನ್ನ ಅಲ್ಲಿ ಸಿದ್ಧವಾಗಿರುವಂತಹ ಆ ಪರತಂತ್ರ ನಿರ್ಣಯವನ್ನ ಭಗವಂತನಿಗೆ ಬೋಧಿಸಿದ್ದಾರೆ. ಏನಕ್ಕೆ ವಾಯ್ತಿರವಾಯ್, ನೀನು ಅವತ್ತು ಹೇಳಿದ್ದೆ ಇಲ್ವಾ, ಆ 3 ಚರ್ಮಟೋಕಗಳೆಲ್ಲ ಕೊಟ್ಟಿದೆಯಲ್ಲ, ನನ್ನ ಮಕ್ಕಳನ್ನ ನೀನು ಕಾಪಾಡ್ತೀಯ ಅಂತ ಹೇಳಿ ಅವನೇ ಹೇಳಿದಂತಹ ಮಾತುಗಳನ್ನ ಅವನಿಗೆ ಬೋಧನಾ ಕ್ರಮದಲ್ಲಿ ಇಲ್ಲಿ ಹೇಳ್ತಾ ಇದ್ದಾನೆ. ಪ್ರತಿಶತ ಶಿರಸಿದ್ಧಂ ಅಧ್ಯಾಪಯಂತಿ ಅಂದ್ರೆ ಅವಳಿಗೆ ನೆನಪು ಮಾಡಿಕೊಡ್ತಾ ಇದ್ದಾಳೆ ಬೋಧೆ. ಈ ರೀತಿ ಮಾಡ್ತಾ ಇದೀಯಾ, ನನ್ನ ಭಕ್ತರೆಲ್ಲ ಬಂದಿದ್ದಾರೆ, ಅವರನ್ನ ನೀನು ಕಾಪಾಡಬೇಕು, ಅವರ ರಕ್ಷಣೆಯನ್ನೇ ನೀನು ಮಾಡಲೇಬೇಕು ಅಂತೇಳಿ ತನ್ನ ಪುರುಷಾಕಾರತ್ವವನ್ನ ಇಲ್ಲಿ ತೋರಿಸ್ತಾ ಇದ್ದಾಳೆ ಗೋದೆ. ಇಲ್ಲಿ ನಮಗೆ ಲಕ್ಷ್ಮೀ ನೀಳಾದೇವಿ ಗೋದೆಯೇ ನಮಗೆ ಇಲ್ಲಿ ಈಗ ಪುರುಷಾಕಾರ